ನಮ್ಮ ಪಕ್ಕದ ರಾಜ್ಯದವರು ನಮ್ಮ ಕರ್ನಾಟಕದ ಒಬ್ಬ ರಾಜರ ಬಗ್ಗೆ ಒಂದು ಕಾಮಿಡಿ ಸಿನಿಮಾ ಮಾಡಿ ಫುಲ್ ಸ್ಪೂಫ್ ಮಾಡಿದರು. ಅವರು ಎಂಥ ಐತಿಹಾಸಿಕ ರಾಜರಂದ್ರೆ ನಮ್ಮ ಉತ್ತರ ಕರ್ನಾಟಕವನ್ನು ಗಂಡು ಮೆಟ್ಟಿದ ನಾಡು ಅಂತೇನು ಕರೀತಾರಲ್ಲ, ಅದಕ್ಕೆ ಮೂಲಭೂತವಾಗಿ ಕಾರಣಕರ್ತರೇ ಇವರು. ನಾವು ಅವ್ರನ್ನ ಸಂಪೂರ್ಣವಾಗಿ ಇವತ್ತು ಮರೆತುಬಿಟ್ಟು. ಚೀನಿ ಪ್ರವಾಸಿಗ ಹ್ಯುಯೆನ್ ತ್ಸಾಂಗ್ ಭಾರತದ ಪ್ರವಾಸ ಮಾಡಿದಾಗ ಈ ಸಾಮ್ರಾಜ್ಯದ ಬಗ್ಗೆ ಮತ್ತು ಈ ರಾಜರ ಬಗ್ಗೆ ಹಾಡಿ ಹೊಗಳಾನ. ಆದರೆ ಇವತ್ತು ನಾವು ಬರೀ ಮರಾಠ ಸಾಮ್ರಾಜ್ಯದ ರಾಜರು ಮತ್ತು ಉತ್ತರ ಭಾರತದ ರಾಜರ ಬಗ್ಗೆ ಮಾತ್ರ ಮಾತಾಡ್ತೀವಿ. ನಾ ಯಾರ ಬಗ್ಗೆ ಮಾತಾಡಿತೇನೆ ವಿಚಾರ ಮಾಡ್ಲಿಕ್ಕತ್ತೀರಿ. ಉತ್ತರ ಪತೇಶ್ವರನಾದ ಹರ್ಷವರ್ಧನನನ್ನ ನರ್ಮದಾ ನದಿ ದಂಡಿ ಮೇಲೆ ಸಂಪೂರ್ಣವಾಗಿ ಹಿಮ್ಮೆಟ್ಟಿಸಿ ಬದಾಮಿನ ಆ ಕಾಲದ ದಕ್ಷಿಣ ಭಾರತದ ಶಕ್ತಿ ಕೇಂದ್ರವನ್ನಾಗಿ ಮಾಡಿ ಐಹೊಳೆ ಮತ್ತು ಪಟ್ಟದ ಕಲ್ಲುಗಳನ್ನ ಕಲೆ ಮತ್ತು ಶಿಲ್ಪಕಲೆಗಳ ತಾಣವನ್ನಾಗಿ ಮಾಡಿದ ಈ ಮಹಾರಾಜರ ಸ್ಟ್ಯಾಚ್ಯೂನ ಇವತ್ತು ನಾವು ಕರ್ನಾಟಕದಾಗ ದುರ್ಬಿನ್ ಹಾಕೊಂಡು ಹುಡುಕ್ಬೇಕಾಗಿದೆ. ಯಾಕೆ? ಭಾಳ ಪುರಾತನ ರಾಜ ಅಂತನೋ ಅಥವಾ ಇವತ್ತಿನ ರಾಜಕಾರಣದಾಗ, ಅದರಾಗೂ ಇವತ್ತಿನ ಜಾತಿ ರಾಜಕಾರಣದಾಗ ಅವರ ಇತಿಹಾಸ ಸರಿಯಾಗಿ ಹೊಂದುವುದಿಲ್ಲ ಅಂತನೋ ನೀವ ವಿಚಾರ ಮಾಡ್ರಿ. ಕನ್ನಡದ ಕರಿಮಣ್ಣ ಬಸಿರಿಂದ ಬಂದವನು. ನನ್ನ ತಾಯಿ ಕೌಶಿಕ ಕನ್ನಡ, ನನ್ನ ತಂದೆ ಮುಕುಟೇಶ್ವರ ಕನ್ನಡ, ನನ್ನ ಭಾಷೆ ಕನ್ನಡ, ನನ್ನ ಧರ್ಮ ಕನ್ನಡ. ಈ ನನ್ನ ಕೆಚ್ಚದೆಯ ಕಟ್ಟಾಳುತನ ನನ್ನ ಕನ್ನಡ ತಾಯಿ ಕೊಡುಗೆ.